ದಾವಣಗೆರೆ ಬೈ ಎಲೆಕ್ಷನ್ ಅಖಾಡಕ್ಕೆ ಸಿದ್ದು ಎಂಟ್ರಿ, ಕೈ ಅಭ್ಯರ್ಥಿ ಸಮರ್ಥ ಪರ ಸಿಎಂ ರೋಡ್ ಶೋ. ದಾವಣಗೆರೆ ಬೈ ಎಲೆಕ್ಷನ್ ರಂಗೇರ್ತಾ ಇದೆ. ಈಗ ಅಖಾಡಕ್ಕೆ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಎಂಟ್ರಿ ಕೊಟ್ಟಿದ್ದಾರೆ. ಕೈ ಅಭ್ಯರ್ಥಿ ಸಮರ್ಥ ಪರ ಸಿಎಂ ರೋಡ್ ಶೋ. ಕೈ ಸರ್ಕಾರಕ್ಕೆ ಸವಾಲಾಗಿ ಪರಿಣಮಿಸಿದೆ ಈಗ ದಾವಣಗೆರೆ ದಕ್ಷಿಣ. ಮುಸ್ಲಿಮರ ಬಂಡಾಯದಿಂದ ಕುತೂಹಲ ಕೆರಳಿಸಿದೆ ದಾವಣಗೆರೆ ಕ್ಷೇತ್ರ. ಅಲ್ಪಸಂಖ್ಯಾತರ ಮತ ಸೆಳೆಯಲು ಸಿದ್ದುನೇ ಆಗಮನ. ಕೇವಲ ಕೆಲವೇ ಹೊತ್ತಲ್ಲಿ ಸಿದ್ದು ರೋಡ್ ಶೋ ಆರಂಭವಾಗುತ್ತೆ. 2 ದಿನದಲ್ಲಿ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತೇನೆ. 2 ದಿನ ಸಿಎಂ ಸಿದ್ದು ದಾವಣಗೆರೆಯಲ್ಲಿ ಇರ್ತಾರೆ, ಪ್ರಚಾರ ಮಾಡ್ತಾರೆ. ಬೈ ಎಲೆಕ್ಷನ್ ಅಲ್ಲಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ದಾವಣಗೆರೆಯ ಉಪಚುನಾವಣೆಯ ಕಣಕ್ಕೆ ಈಗ ಸಿಎಂ ಸಿದ್ದುನೇ ಎಂಟ್ರಿ ಕೊಟ್ಟಿದ್ದಾರೆ. ಅಖಾಡಕ್ಕೆ ಇಳಿದಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಕೈ ಅಭ್ಯರ್ಥಿಯ ಸಮರ್ಥ ಪರವಾಗಿ ಸಿಎಂ ರೋಡ್ ಶೋ ಆರಂಭ ಮಾಡ್ತಾರೆ. ಇನ್ನು ಮುಸ್ಲಿಂ ಸಮುದಾಯದ ಬಂಡಾಯ ಏನಿದೆಯಲ್ಲ, ಇದನ್ನ ಶಮನಗೊಳಿಸೋಕು ಸಿಎಂ ಸಾಹಸವನ್ನ ಮಾಡ್ತಾರೆ. ಯಾಕೆಂದ್ರೆ ಅಲ್ಪಸಂಖ್ಯಾತರ ಮತಗಳನ್ನ ಸೆಳೆಯೋದು ಕಾಂಗ್ರೆಸ್ಗೆ ಬಹುಮುಖ್ಯವಾಗಿದೆ. ಎಲ್ಲೋ ಒಂದು ಕಡೆ ಬಿಜೆಪಿ ಈ ಬಾರಿ ಮುಸ್ಲಿಂ ಮತಗಳನ್ನ ಬಹುಮಟ್ಟಿಗೆ ಪಡ್ಕೋಬಹುದು ಅನ್ನುವಂತಹ ಒಂದು ಲೆಕ್ಕಾಚಾರ ಇದೆ. ಹಾಗಾಗಿ ಬಂಡಾಯ ಶಮನಕ್ಕೂ ಕೂಡ ಸಿಎಂ ಪ್ರಚಾರಕ್ಕೆ ಬರ್ತಾರೆ. 2 ದಿನ ದಾವಣಗೆರೆಯಲ್ಲಿ ಪ್ರಚಾರ ಮಾಡ್ತಾರೆ. ಕೈ ಅಭ್ಯರ್ಥಿ ಸಮರ್ಥ ಪರವಾಗಿ ಪ್ರಚಾರ ಮಾಡ್ತಾರೆ. ಕೈ ಸರ್ಕಾರಕ್ಕೆ ಈಗ ದಾವಣಗೆರೆ ದಕ್ಷಿಣ ಸವಾಲಾಗಿ ಪರಿಣಮಿಸಿದೆ. ರೋಡ್ ಶೋ ಮೂಲಕ ಪ್ರಚಾರ ಮಾಡ್ತಾರೆ ಸಿಎಂ ಸಿದ್ದರಾಮಯ್ಯ. 2 ದಿನ ದಾವಣಗೆರೆಯಲ್ಲಿ ಪ್ರಚಾರಕ್ಕೆ ಮುಂದಾಗ್ತಾರೆ. ಮುಸ್ಲಿಂ ಬಂಡಾಯದಿಂದ ಈ ಕ್ಷೇತ್ರ ಭಾರಿ ಕುತೂಹಲವನ್ನ ಕೆರಳಿಸಿದೆ. ಅಲ್ಪಸಂಖ್ಯಾತರ ಮತ ಸೆಳಿಬೇಕು ಅಂತ ಈಗ ಸ್ವತಃ ಸಿದ್ದರಾಮಯ್ಯನೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ. ಕೆಲವೇ ಹೊತ್ತಲ್ಲಿ ಸಿಎಂ ಸಿದ್ದು ರೋಡ್ ಶೋ ಆರಂಭವಾಗುತ್ತೆ. ಸಮರ್ಥ ಮಲ್ಲಿಕಾರ್ಜುನ್ ಶಾಮನೂರು ಕುಟುಂಬದ ಕೈ ಅಭ್ಯರ್ಥಿ ಸಮರ್ಥ ಪರ ಸಿಎಂ ಪ್ರಚಾರ ಮಾಡ್ತಾರೆ. ರೋಡ್ ಶೋದಲ್ಲಿ ಭಾಗಿಯಾಗ್ತಾರೆ. ಒಂದು ಕಡೆ ದಾವಣಗೆರೆಯಲ್ಲಿ ಮುಸ್ಲಿಂ ಸಮುದಾಯದ ಬಂಡಾಯವಿದೆ. ಇನ್ನು ಮುಸ್ಲಿಂ ದಾವಣಗೆರೆ ಬಂದಿದ್ದೀನಿ. ಇವತ್ತು ನಾಳೆ 2 ದಿನ. ನನ್ನ ಪ್ರಕಾರ ಬಾಗಲಕೋಟೆನಲ್ಲೂ ಕೂಡ ಗೆಲ್ತೀವಿ. ಇಲ್ಲಿ ಶಾಬ್ನೂರ್ ಶಿವಶಂಕರಪ್ಪನವರು ನಿಧನರಾಗಿದ್ರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ್ದೀವಿ. 2 ಕಡೆ 2 ಚುನಾವಣೆಗಳಲ್ಲಿ ದೊಡ್ಡ ಅಂತರದಿಂದ ಗೆಲ್ತೀವಿ ಅಂತಕ್ಕಂಥ ವಿಶ್ವಾಸ ಇದೆ ನನಗೆ. ಯಾಕಂತಂದ್ರೆ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥ ಕೆಲಸಗಳು, ಶಾಮನೂರು ಶಿವಶಂಕರಪ್ಪನವರು ಅವರ ಕ್ಷೇತ್ರಕ್ಕೆ ಮಾಡಿರ್ತಕ್ಕಂಥ ಕೆಲಸಗಳು. ಇವತ್ತು ದಾವಣಗೆರೆ ಬಂದಿದ್ದೀನಿ. ಇವತ್ತು ನಾಳೆ 2 ದಿನ. ನನ್ನ ಪ್ರಕಾರ ಬಾಗಲಕೋಟೆನಲ್ಲೂ ಕೂಡ ಗೆಲ್ತೀವಿ. ಇಲ್ಲಿ ಶಾಬ್ನೂರ್ ಶಿವಶಂಕರಪ್ಪನವರು ನಿಧನರಾಗಿದ್ರು. ಅವರ ಜಾಗಕ್ಕೆ ಅವರ ಮೊಮ್ಮಗ ಸಮರ್ಥ ಅವರನ್ನ ಅಭ್ಯರ್ಥಿಯನ್ನ ಮಾಡಿದ್ದೀವಿ. ಸಿಎಂ ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ, ಬಾಗಲಕೋಟೆಯಲ್ಲೂ ನಾವು ಗೆಲ್ತೀವಿ ಅಂತ ಅನ್ಸುತ್ತೆ, ನನಗೆ ವಿಶ್ವಾಸವಿದೆ. ಇನ್ನು ದಾವಣಗೆರೆಯಲ್ಲೂ 2 ದಿನ ಇರ್ತೇನೆ. ಶಾಮನೂರು ಕುಟುಂಬದ ಸಮರ್ಥ ಪರವಾಗಿ ಪ್ರಚಾರ ಮಾಡ್ತೇವೆ ಅಂತ ರೋಡ್ ಶೋದಲ್ಲಿ ಪಾಲ್ಗೊಳ್ತಾರೆ ಇವತ್ತು ಸಿದ್ದರಾಮಯ್ಯ. ಮತ್ತು ಅಲ್ಪಸಂಖ್ಯಾತರಗಳ ಮತಗಳನ್ನ ಪಡೆಯೋದಕ್ಕೆ ಮತ್ತು ಮುಸ್ಲಿಂ ಸಮುದಾಯದ ಬಂಡಾಯದ ಶಮನ ಮಾಡೋದಕ್ಕೆ ಈಗ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಅಖಾಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ.